ನಮಸ್ಕಾರ ಎಲ್ಲರಿಗೂ. ಮಹಾಶಿವರಾತ್ರಿ ದಿನ ಶಿವಲಿಂಗದ ಮೇಲೆ ಇಲ್ಲಿ ನೋಡಿ, ಈ ಲಿಂಗ ಏನು ಬರುತ್ತಲ್ಲ, ಈ ಲಿಂಗದ ಮೇಲೆ ನಾವೇನು ಮಾಡಬೇಕು, 108 ಪತ್ರಿ, ಬಿಲ್ವ ಪತ್ರಿ ಬರುತ್ತಲ್ಲ, ಆ ಪತ್ರಿಯನ್ನು ಸಂಕಲ್ಪದಿಂದ ಬಿಲ್ವಾಷ್ಟಕವನ್ನು ಹೇಳ್ತಾ ಹಾಕಿದ್ದೇ ಆದರೆ ಎಲ್ಲದಕ್ಕೂ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಒಂದೊಂದು ಪತ್ರಿದಳಕ್ಕೆ ಸಂಕಲ್ಪದಿಂದ ಈ ರೀತಿ ಮಂತ್ರವನ್ನು ಹೇಳಿ ಹಾಕಿ, ಇಲ್ಲ ನಮಗೆ ಬಿಲ್ವಾಷ್ಟಕ ಬರಲ್ಲ ಅನ್ನೋರು ಓಂ ನಮಃ ಶಿವಾಯ ಅಂತ ತಿಳ್ಕೊಂಡ್ಬಿಟ್ಟು ಹೇಳಿ 108 ಬಾರಿ ಮಂತ್ರವನ್ನು ಪಠಿಸ್ತಾ ಲಿಂಗದ ಮೇಲೆ ಹಾಕಬೇಕು. ಅದಾದ ನಂತರ ನೆಕ್ಸ್ಟ್ ಉತ್ತರ ಪೂಜೆ ಅಂತ ನಾವು ನೆಕ್ಸ್ಟಿಗೆ ಏನು ಮಾಡ್ತಿರ್ತೀವಿ, ಮಾರನೇ ದಿನ ಆ 108 ಎಲ್ಲ ಪತ್ರಿಗಳನ್ನು ತಗೊಂಡ್ಬಿಟ್ಟು ಒಂದು ಜಿಪ್ಲಾಕ್ ಕವರ್ದಲ್ಲಿ ಹಾಕಿ ಅದನ್ನು ನಿಮ್ಮ ಕ್ಯಾಶ್ ಸಲುವಾಗಿ ಸಂಕಲ್ಪ ಮಾಡಿಕೊಂಡು ಕ್ಯಾಶ್ ಟ್ರವರ್ದಲ್ಲಿ ಇಟ್ಟರೂ ಕೂಡ ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಸಪೋಸ್ ನನಗೆ ಎಲ್ಲ ರೀತಿಯಿಂದ ಸಮಸ್ಯೆ ಇದೆ, ತುಂಬಾ ಪ್ರಾಬ್ಲಮ್ದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋರು ಆ ಜಿಪ್ಲಾಕ್ ಕವರ್ದಲ್ಲಿ ಹಾಕಿರುವಂತಹ 108 ಪತ್ರಿಯನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಬಿಟ್ಟು ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿ. 21 ದಿನ ಆದ ನಂತರ ಅದನ್ನು ತೊಗೊಂಡ್ಬಿಟ್ಟು ಅರಳಿ ಮರ, ಆಲದ ಮರ ಅಥವಾ ಮಾವಿನ ಮರಕ್ಕೆ ಈ ಪತ್ರಿಗಳನ್ನು 21 ದಿನ ಆದ ನಂತರ ಹಾಕಿ, ಅದ ನಂತರ ನಿಮಗೆ ತುಂಬಾ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ರೀತಿಯಿಂದ ಆಬ್ಸ್ಟಾಕಲ್ಸು ಕ್ಲಿಯರ್ ಆಗಿಬಿಟ್ಟು ಬೆನಿಫಿಟ್ ಸಿಗುತ್ತೆ. ಈ ರೆಮಿಡಿಯನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.